ತುಂಗಭದ್ರಾ ನದಿ ಸಾಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮನಹಳ್ಳಿ ಹತ್ತಿರ ಯಾವುದೇ ಪರವಾನಗಿ ಭದ್ರತೆ ಇಲ್ಲದೆ ಬೋಟ್ ಹಾಕುತ್ತಿರುವುದನ್ನು ತಡೆಯಲು ಆಗ್ರಹ. ಉಡುಚಪ್ಪ ಶ್ರೀರಾಮನಗರ. ಗಂಗಾವತಿ ತುಂಗಭದ್ರಾ ನದಿ ಮತ್ತು ಹಂಪಿ ಆನೆಗುಂದಿ ಸುತ್ತಮುತ್ತಲಿನ ನದಿ ಪಾತ್ರದಲ್ಲಿ ಹಾಗೂ ಸಾಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಋಷ್ಯಮುಖ ಪರ್ವತ, ಸಾಣಾಪುರ ಕೆರೆಗಳಲ್ಲಿ ಹಾಗೂ ಸಾಣಾಪುರ ಪ್ರವಾಸಿ ಮಂದಿರ ಹತ್ತಿರದ ವಾಟರ್ ಫಾಲ್ಸ್ನಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಪ್ರವಾಸಿಗರಿಗೆ ಭದ್ರತೆ ಇಲ್ಲದೆ ಕಾನೂನು ಬಾಹಿರವಾಗಿ ಬೋಟ್ ಹರಿಗೋಲು ಹಾಕುವ ಮೂಲಕ ಪ್ರವಾಸಿಗರಿಂದ ಲಕ್ಷಾಂತರ ರೂಪಾಯಿ ಪಡೆಯುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸೇನೆಯ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಉಡುಚಪ್ಪ ಶ್ರೀರಾಮನಗರ ಅವರು ಖಂಡಿಸಿದರು. ಈ ರೀತಿಯಲ್ಲಿ ಹರಿಗೋಲು ಹಾಕಲು ಟೆಂಡರ್ನಲ್ಲಿ ಭಾಗವಹಿಸಿ ಹಾಕಬಹುದಾಗಿದ್ದು, ಆದರೆ ಇಲ್ಲಿ ಯಾವುದೇ ಟೆಂಡರ್ನಲ್ಲಿ ಭಾಗವಹಿಸದೆ ಪ್ರವಾಸಿಗರಿಗೆ ಯಾವುದೇ ಲೈಫ್ ಜಾಕೆಟ್ನಂತಹ ಭದ್ರತೆಗಳನ್ನು ನೀಡದೆ ಸಂಬಂಧಪಟ್ಟ ಇಲಾಖೆ ಅಥವಾ ಸಕ್ಷಮ ಪ್ರಾಧಿಕಾರದ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಇಲ್ಲಿಯ ವಾಟರ್ ಫಾಲ್ಸ್, ಕೆರೆ ಹಾಗೂ ನದಿ ಪ್ರದೇಶಗಳಲ್ಲಿ ಹರಿಗೋಲು ಹಾಕಲಾಗುತ್ತಿದೆ. ಅಲ್ಲದೆ ಈ ಕೆರೆ ಹಾಗೂ ನದಿ ಪ್ರದೇಶಗಳಲ್ಲಿ ನೀರು ಇರುವುದರಿಂದ ಪ್ರವಾಸಿಗರ ಜೀವಕ್ಕೆ ಹಾನಿ ಉಂಟಾಗುವ ಸಂಭವವಿದ್ದು, ಅದಕ್ಕೆ ಅನಧಿಕೃತವಾಗಿ ಬೋಟ್ ಅಥವಾ ಹರಿಗೋಲು ಹಾಕಿದವರೇ ನೇರ ಹೊಣೆಗಾರರಾಗಿದ್ದಾರೆ. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ, ತಹಶೀಲ್ದಾರರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಇಷ್ಟರಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು.